ಅಪ್ರಾಪ್ತ ಆರೋಪಿಗಳ ಜೊತೆ ವಿಕೃತ ವರ್ತನೆ ಆರೋಪ ಪಿಎಸ್ಐ ಬಂಧನ ಆಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪಿಎಸ್ಐ ಪ್ರವೀಣ್ ಅರೆಸ್ಟ್ ಆಗಿರೋದು. ಬೆಲ್ಟ್ನಿಂದ ಹಲ್ಲೆ ಮಾಡಿದ್ದಲ್ಲದೆ ವಿಕೃತಿಯನ್ನು ಮೆರೆದಿದ್ದ ಈ ಪಿಎಸ್ಐ ಅಪ್ರಾಪ್ತ ಆರೋಪಿಗಳ ಜೊತೆ ವಿಕೃತ ವರ್ತನೆಯನ್ನು ತೋರಿದ್ದಾಗಿ ಪಿಎಸ್ಐ ಪ್ರವೀಣ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ಅಪ್ರಾಪ್ತರನ್ನ ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಈತ. ಆರೋಪಿ ಬಾಯಿಗೆ ಇನ್ನೊಬ್ಬನ ಮರ್ಮಾಂಗ ಇರಿಸಿ ವಿಕೃತಿಯನ್ನು ಮೆರಿತಾ ಇದ್ದ ಎನ್ನಲಾಗಿದೆ. ಇನ್ನು ಈ ಸಂಬಂಧ ಪೋಕ್ಸೋ ಕೇಸ್ ಮಾಡಿ ಪಿಎಸ್ಐ ಪ್ರವೀಣ್ ಬಂಧನ ಆಗಿರೋದು. ಆರೋಪಿ ಬಾಯಿಗೆ ಇನ್ನೊಬ್ಬನ ಮರ್ಮಾಂಗ ಇರಿಸಿ ವಿಕೃತಿಯನ್ನು ಮೆರಿತಾ ಇದ್ದಂತೆ ಈತ. ಅಪ್ರಾಪ್ತ ಆರೋಪಿಗಳ ಜೊತೆ ವಿಕೃತ ವರ್ತನೆ ಆರೋಪ ಹಿನ್ನೆಲೆ ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪಿಎಸ್ಐ ಪ್ರವೀಣ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಲ್ಟ್ನಿಂದ ಹಲ್ಲೆ ಮಾಡಿದ್ದಲ್ಲದೆ ವಿಕೃತಿಯನ್ನು ತೋರ್ತಾ ಇದ್ದ ಈತ. ಇನ್ನು ಈತನ ವಿಕೃತಿಯನ್ನು ಕಂಡು ಇದೀಗ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ಅಪ್ರಾಪ್ತರನ್ನ ಕರ್ಕೊಂಡು ಬಂದು ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರಂತೆ. ಇನ್ನು ಈ ಸಂಬಂಧ ವಿಡಿಯೋ ವೈರಲ್ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಅಪ್ರಾಪ್ತ ಆರೋಪಿಗಳ ಜೊತೆ ವಿಕೃತ ವರ್ತನೆ ಆರೋಪದ ಮೇಲೆ ಇದೀಗ ಪಿಎಸ್ಐ ಪ್ರವೀಣ್ರನ್ನ ಅರೆಸ್ಟ್ ಮಾಡಲಾಗಿದೆ. ಏನಿದು ಪ್ರಕರಣ? ಹಾಗೆ ಈ ಒಂದು ಪ್ರಕರಣ ಹೇಗೆ ಹೊರಗೆ ಬಂತು? ಸುದೀಪ್, ಇದು ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ 6 ತಿಂಗಳಿಂದ ಹಿಂದೆ ಆಗಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಅಪ್ರಾಪ್ತ ಯುವಕರನ್ನ ಅವರ ಜೊತೆ ಒಂದು ರೂಮಲ್ಲಿ ಕೂಡಿ ಹಾಕಿ ಅವರ ಜೊತೆ ಅವರನ್ನ ವಿಕೃತಿಯಾಗಿ ನಡೆಸಿಕೊಂಡಿರುವಂತಹ ಘಟನೆ ಏನಿದೆ ಅದನ್ನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ಬಗ್ಗೆ ಹಿರಿಯ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡಿದ್ರು. ಇಲ್ಲಿ ಅಮೃತಹಳ್ಳಿಯ ಪಿಎಸ್ಐ ಪ್ರವೀಣ್ ಎಂಬಾತ ಆತನೇ ಆ ಒಂದು ಕೊಲೆಯ ಪ್ರಕರಣದಲ್ಲಿ ಅವರನ್ನ ಕರೆತಂದಂತಹ ಸಂದರ್ಭದಲ್ಲಿ ಬೇರೆ ಸ್ಟೇಷನ್ ಅಲ್ಲದೆ ಹೊರಬರ ಒಂದು ಜಾಗದಲ್ಲಿ ಅವರನ್ನ ನಡೆಸಿಕೊಂಡುವಂತ ರೀತಿ ಏನಿದೆ ಅಪ್ರಾಪ್ತ ಯುವಕರನ್ನ, ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಅವರನ್ನ ಈಗ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಅಸಭ್ಯ ವರ್ತನೆ ಮತ್ತೆ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಕೊತ್ತನೂರು ಪೊಲೀಸರು ಈಗ ಆತನನ್ನ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಇದು ಒಂದು ಸುಮಾರು ಒಂದು ವರ್ಷದ ಹಿಂದೆ ಆಗಿರುವಂತಹ ಘಟನೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂತದ್ದು ಒಂದು 6 ತಿಂಗಳ ಹಿಂದೆ ಆಗಿರಬಹುದು ಅಂತ ಇನ್ಸಿಡೆಂಟ್. ಅಂದ್ರೆ ಯಾವ ಕೊಲೆ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕರನ್ನ ಕರೆತರಲಾಗಿತ್ತು, ಅದು ಲೀಗಲ್ ಆಗಿ ಕಾನೂನು ಪ್ರಕಾರವಾಗಿ ಅಪ್ರಾಪ್ತ ಬಾಲಕರ ಮೇಲೆ ಕ್ರಮ ಕೈಗೊಳ್ಳಲಾಗಿತ್ತಾ, ಅಥವಾ ಕೇವಲ ಇವರ ವಿಚಾರವಾಗಿ ಅಥವಾ ಅವರನ್ನ ಕರ್ಕೊಂಡ್ ಬಂದಂತಹ ಸಂದರ್ಭದಲ್ಲಿ ವಿಕೃತಿಯಾಗಿ ಅವರನ್ನ ನಡೆಸಿಕೊಳ್ಳುವಂತ ರೀತಿ ಎಷ್ಟು ಮಾತ್ರ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅದಲ್ಲದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಿತ್ತು, ಮತ್ತೆ ಕೇವಲ ಪಿಎಸ್ಐ ಮಾತ್ರ ಆ ಒಂದು ರೂಮ್ ಅಲ್ಲಿ ಇದ್ದಂತದ್ದ, ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಯಾರು ಇದ್ರು ಅವರ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ವಿಕೃತಿಯಾಗಿ ನಡೆಸಿಕೊಳ್ಳುವಂತ ಕಾರಣ ಏನಿತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಆ ಸಂಬಂಧಪಟ್ಟಂತೆ ಈಗ ಪಿಎಸ್ಐ ಪ್ರವೀಣ್ ಅನ್ನ ಈಗ ಬಂಧನ ಮಾಡಿರುವಂತಹ ಕೊತ್ತನೂರು ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಡಿಯೋ ವೈರಲ್ ಮಾಡಿರುವಂತದ್ದು ಅಂದ್ರೆ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿರುವಂತದ್ದು ಸ್ವತಃ ಪಿಎಸ್ಐ ಪ್ರವೀಣ್. ಆದ್ರೆ ಪಿಎಸ್ಐ ಪ್ರವೀಣ್ ಮೊಬೈಲ್ ಅಲ್ಲಿ ಇದ್ದಂತ ಈ ವಿಡಿಯೋ ಹೊರಗಡೆ ಬಂದಿದ್ದು ಹೇಗೆ, ಅದನ್ನು ವೈರಲ್ ಮಾಡಿದಂತವ್ರು ಯಾರು, ಆ ವಿಚಾರವಾಗಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ರೆಕಾರ್ಡ್ ಮಾಡಿಕೊಳ್ಳುವಂತ ಉದ್ದೇಶ ಏನಿತ್ತು, ಅದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಮಾಡಿಕೊಂಡಿರುವಂತದ್ದ, ಅಥವಾ ತನ್ನ ಸ್ವಹಿತಾಸಕ್ತಿಗೋಸ್ಕರ ನೋಡಿ ಈ ತರ ನಾನು ಮಾಡಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಏನಾದರೂ ಬೇರೆಯವರಿಗೆ ತೋರ್ಸೋಕೋಸ್ಕರ ಈ ತರ ಮಾಡ್ಕೊಂಡಿದ್ನ, ಈಗ ಯಾರಿಗೆ ಆ ವಿಡಿಯೋವನ್ನ ತೋರಿಸುವಂತ ನಿಟ್ಟಿನಲ್ಲಿ ಯಾರು ತೋರಿಸಿದ್ದ, ಅವ್ರು ಯಾರು ಅನ್ನೋ ನಿಟ್ಟಿನಲ್ಲಿ ಕೂಡ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಈ ವೈರಲ್ ಮಾಡಿರುವಂತದ್ದು ಒಂದು ಹಂತ ಆದ್ರೆ ಇದನ್ನ ರೆಕಾರ್ಡ್ ಮಾಡಿ ಅಪ್ರಾಪ್ತ ಬಾಲಕರ ಜೊತೆಯಲ್ಲಿ ನಡೆಸಿಕೊಳ್ಳುವಂತ ವಿಕೃತಿಯಾಗಿ ನಡೆಸಿಕೊಳ್ಳುವಂತ ರೀತಿ ಏನಿದೆ ಅದನ್ನ ಗಂಭೀರವಾಗಿ ಹಿರಿಯ ಅಧಿಕಾರಿಗಳು ತೆಗೆದುಕೊಂಡು ಸಂಪೂರ್ಣವಾದಂತಹ ತನಿಖೆಯನ್ನು ಆಗಬೇಕು ಅಂತೇಳಿ ಖುದ್ದಾಗಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಆ ಬಗ್ಗೆ ಕೊತ್ತೂರು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಲಿ ಪಿಎಸ್ಐ ಪ್ರವೀಣ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆ ಬಗ್ಗೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಆತ ಯಾವ್ಯಾವ ಪ್ರಕರಣಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ, ಮತ್ತೆ ಕೊಲೆ ಪ್ರಕರಣದಲ್ಲಿ ಆ ಅಪ್ರಾಪ್ತ ಬಾಲಕರನ್ನ ತಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಎಷ್ಟು ಜನ ಮಂದಿಯನ್ನ ಆ ಪ್ರಕರಣದಲ್ಲಿ ಬಂಧನ ಮಾಡಿ ಚಾರ್ಜ್ ಶೀಟ್ ಮಾಡುವಂತವರೆಗೂ ಕೂಡ ಯಾವ ರೀತಿ ತನಿಖೆಯನ್ನ ಮಾಡಲಾಗಿತ್ತು, ಇದೆಲ್ಲ ಸಂಪೂರ್ಣವಾದಂತಹ ವರದಿನ ತರಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಬಗ್ಗೆ ಈಗ ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಸುದೀಪ್. ಹಾಗೆ ಗಂಗಾಧರ್, ಈ ಠಾಣೆಯ ಪಿಎಸ್ಐ ಅಂದರೆ ಅವರು ಸಾರ್ವಜನಿಕರ ಈ ಒಂದು ಅಹವಾಲನ್ನು ಸ್ವೀಕರಿಸುವಂಥವ್ರು ಆಗಬೇಕು. ಆದರೆ ಅವರೇ ಈ ರೀತಿಯ ಒಂದು ವಿಕೃತಿ ಮನಸ್ಥಿತಿಯಿಂದ ವಿಡಿಯೋನ ಮಾಡ್ಕೊಳ್ತಾರೆ, ವಿಕೃತಿಯನ್ನು ಮೆರೀತಾರೆ ಅಂದರೆ ಇದೀಗ ಮುಂದಿನ ಹಂತದಲ್ಲಿ ಯಾವೆಲ್ಲ ರೀತಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ರೀತಿ ತನಿಖೆ ಆಗುತ್ತೆ ಅಂತ?
ಸುದೀಪ್, ಖಂಡಿತವಾಗಿಯೂ ಕೂಡ ನೀವು ಹೇಳಿದಂಥ ರೀತಿಯಲ್ಲಿ ಪೊಲೀಸ್ ಅಂದರೆ ಜನಸ್ನೇಹಿ ಪೊಲೀಸರ ಸಮಯ ಅಂದರೆ ಅವರ ಕಷ್ಟ ಮತ್ತು ಯಾವುದೇ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದಿಸುವಂಥ ಕೆಲಸ ಆಗಿರ್ಬೋದು. ಅದರಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದಂಥವ್ರು ಯಾರೇ ಇದ್ರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆದರೆ ಇಲ್ಲಿ ಮಿತಿಮೀರಿ ವರ್ತನೆ ಮಾಡುವಂಥದ್ದು ಬೇರೆ, ಆದರೆ ಅಲ್ಲಿ ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಕೊಡಿಸುವಂಥದ್ದೇನಿದೆ ಆ ರೀತಿಯಾಗಿ ಎಲ್ಲ ಪೊಲೀಸರು ಕೂಡ ಮಾಡಿರುವಂಥದ್ದು. ಆದರೆ ಈ ಥರ ವಿಕೃತಿಯಾಗಿ ನಡೆಸ್ಕೊಳ್ಳುವಂಥದ್ದು ಅದು ಮಾನವ ಹಕ್ಕುಗಳ ಆಯೋಗದ ಅಡಿಯೂ ಕೂಡ ಬರುತ್ತೆ. ಅಂದರೆ ಯಾವೊಬ್ಬ ಅಪರಾಧಿ ಆರೋಪಿ ಇದ್ರೂ ಸಹ ಅವರ ವಿರುದ್ಧ ಕಾನೂನು ಮೀರಿ ನೀವು ಯಾವುದೇ ರೀತಿಯಾದಂಥ ಅವರ ಮೇಲೆ ಮುಂದಾಗಬಾರ್ದು. ಅಂದರೆ ಸ್ವಾಯತ್ತಾಸಕ್ತಿಗೋಸ್ಕರ ಅವರನ್ನ ಆ ಒಂದು ಕಾನೂನು ಮೀರಿ ನಡೆಸ್ಕೊಳ್ಳುವಂಥ ರೀತಿ ಇದೆ, ಅದು ಎಲ್ಲ ಯಾರು ಮಾಡಿದ್ರು ಕೂಡ ಅದು ತಪ್ಪೇ. ಆದರೆ ಇಲ್ಲಿ ಅಪ್ರಾಪ್ತ ಬಾಲಕರನ್ನ ಕರ್ಕೊಂಡ್ಬಂದಿರುವಂಥದ್ದು ಒಂದು, ಆದರೆ ಮರ್ಡರ್ ಕೇಸಲ್ಲಿ ಭಾಗಿಯಾಗಿದ್ರೆ ಅವರ ಮೇಲೆ ಕಾನೂನು ಪ್ರಕಾರವಾಗಿ ಯಾವ ಥರ ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕು ಅದು ತೆಗೆದುಕೊಂಡಿದ್ರೆ ಇದು ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಒಂದು ವೇಳೆ ಅದು ವಿಡಿಯೋ ಹೊರಗಡೆ ಬರ್ದಿದ್ರೆ ಇದು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ವಿಡಿಯೋ ಈಗ ವೈರಲ್ ಆಗಿರುವಂತ ಸಂದರ್ಭದಲ್ಲಿ ಈತನ ಮನಸ್ಥಿತಿ, ಈತನ ವಿಕೃತಿ, ಆತ ನಡೆಸ್ಕೊಳ್ಳುವಂತ ರೀತಿ ಏನಿದೆ ಅದು ಕಾನೂನು ಮೀರಿ ನಡೆಸ್ಕೊಂಡಿರುವಂತದ್ದಕ್ಕೆ ಅದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಇದು ಯಾರೇ ಮಾಡಿದ್ರು ಕೂಡ ತಪ್ಪೆ. ಅದರಲ್ಲಿ PSI ಪ್ರವೀಣ್ ಆತರ ಮಾಡಿರುವಂತದ ಬಗ್ಗೆ ಸ್ಪಷ್ಟವಾಗಿ ಆ ವಿಡಿಯೋದಲ್ಲೆಲ್ಲ ಕೂಡ ಕಾಣಿಸುವಂತದ್ದು. ಈಗ ಆ ವಿಡಿಯೋ ವೈರಲ್ ಆಗಿದೆ, ಅದರಲ್ಲಿ ಆತ ನಡೆಸ್ಕೊಂಡಿರುವಂತ ರೀತಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಆತನ ಮೇಲೆ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಒಂದು ಬಂಧನ ಮಾಡಿದರೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣಾ ಹಂತದಲ್ಲಿ ಆತ ಏನು ಬೇರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಘಟನೆಗೆ ಸಂಬಂಧಪಟ್ಟಂತೆ, ಜೊತೆಲಿ ಈಗ ವೈರಲ್ ಆದ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಸುದೀಪ್, ಧನ್ಯವಾದ ಗಂಗಾಧರ್ ಡೀಟೇಲ್ಸ್ಗೆ. ಓವರ್ ಸ್ಪೀಡ್ನಲ್ಲಿ KSRTC ಬಸ್ ಚಾಲನೆ ಇನ್ನು ನಿಯಂತ್ರಣ ತಪ್ಪಿ ಅಪಘಾತವಾಗಿದೆ. ಈ ಒಂದು ಪ್ರಕರಣದಲ್ಲಿ ಇಬ್ಬರು ಸಾವಾಗಿರೋದು. ಚಾಲಕನ ವಿರುದ್ಧ ಕ್ರಮ ಅಂತ ಹೇಳಿದ್ದಾರೆ ಚಾಮರಾಜನಗರ SP. ಓವರ್ ಸ್ಪೀಡ್ನಲ್ಲಿ KSRTC ಬಸ್ ಚಾಲನೆ ಮಾಡಿದ್ದೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಿದ್ದಾರೆ. ನಾವು ಗಮನಿಸ್ತಾ ಇದ್ದೋ ಸಂಜೆ ಮಲೆಮಹದೇಶ್ವರ ಬೆಟ್ಟದಿಂದ ಬರ್ತಿದ್ದಂತಹ ಬಸ್ ಮಧುವನಹಳ್ಳಿ ಸಮೀಪ ಅಪಘಾತಕ್ಕೀಡಾಗಿತ್ತು. ಇನ್ನು ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ರು ಅಲ್ಲಿನ ಪೊಲೀಸ್ನವರು. ಮತ್ತೆ ಇದೀಗ ತಿಳಿದು ಬಂದಿರೋದು ಇದಕ್ಕೆ ಪ್ರಮುಖ ಕಾರಣ ಬಸ್ ಚಾಲಕನೇ ಎಂದು. ಈ ದಿನ ಸಾಯಂಕಾಲ ಮಲೆಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ ಡಿಪೋಗೆ ಬರ್ತಿದ್ದಂಥ KSRTC ಬಸ್ಸು ಮಧುನಹಳ್ಳಿ ಕ್ರಾಸ್ ಹತ್ರ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ನಲ್ಲಿ ಇದ್ದಂಥ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತು ಉಳಿದ 44 ಜನ ಬಸ್ನಲ್ಲಿ ಇದ್ದರು. ಅದರಲ್ಲಿ 21 ಜನನ ಬೇರೆ ಕಡೆ ರೆಫರ್ ಮಾಡಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ. ಮತ್ತು ಉಳಿದವರು 21 ಜನ ಇನ್ಪೇಷೆಂಟು, ಅಂದರೆ ಸಣ್ಣ ಪುಟ್ಟ ಇಂಜುರೀಸ್ ಇದೆ. ಅವ್ರನ್ನೆಲ್ಲ ಇಲ್ಲೇ ನಮ್ಮ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸಿದ್ದಾರೆ. ಈಗ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ನೋಡಿದ್ರೆ ಬಸ್ಸು ಸ್ವಲ್ಪ ಓವರ್ ಸ್ಪೀಡಲ್ಲಿ ಬಂದು ಅಲ್ಲಿ ಸೈನ್ ಬೋರ್ಡ್ ಇತ್ತು. ಸೈನ್ ಬೋರ್ಡು ಕಂಬಕ್ಕೆ ಡಿಕ್ಕಿ ಆದಾಗ ಟೈರು ನೇರವಾಗಿ ಟೈರ್ ಹೊಡೆದಿದೆ. ಟೈರು ಅದು ಬಸ್ಟ್ ಆಗಿರ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾವು ಇನ್ನೂ ತನಿಖೆಯಲ್ಲಿ ಗೊತ್ತಾಗುತ್ತೆ ಅದು ಟೈರ್ ಬಸ್ಟ್ ಆಗಿದೆಯೋ ಇಲ್ಲ ಟೈರ್ ಅದು ಹೊಡೆದ ನಂತರ ಬಸ್ಟ್ ಆಗಿದೆಯೋ ಅಂತೇಳಿ ನಂತರ ಅದು ತಿಳ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಈಗೆಲ್ಲ ಏನು FIR ಮಾಡ್ತಾ ಇದ್ದೀವಿ, ತನಿಖೆ ಮುಂದುವರಿತಾ ಇದೆ. ಈಗೇನು ಹಾಸ್ಪಿಟ್ಲಲ್ಲಿ ಇನ್ಪೇಷೆಂಟ್ ಇದ್ದಾರಲ್ಲ ಟ್ರೀಟ್ಮೆಂಟು ನಡೀತಾ ಇದೆ. 47 ಜನ ಹಾಸ್ಪಿಟ್ಲಿಗೆ ಬಂದಿರೋದು, ಕೆಲವ್ರಿಗೆ ಏನೂ ಆಗದೆ ಅದು ಹೋಗಿದ್ದಾರೆ. ನಾವೇಳಿ 44 ಜನ, ಇವಾಗ ಸತ್ತಿರೋರು ಇಬ್ಬರು, ಅದ್ರ ಜೊತೆಗೆ 44 ಜನದಲ್ಲಿ ಸ್ವಲ್ಪ ಜನ ರೆಫರ್ ಆಗಿದ್ದಾರೆ, ಸ್ವಲ್ಪ ಜನ ಇಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಈ ದಿನ ಸಾಯಂಕಾಲ ಮಲೆಮಹದೇಶ್ವರ